ಸ್ಥಾನ ಇದೆ ಗೊತ್ತಾ? ಯಾವ ಗ್ರಹ ನಮ್ಮ ಸೂರ್ಯನಿಗೆ ಹತ್ರ ಇದೆ? ಹೌದಲ್ವಾ? ಆ ಗ್ರಹಗಳ ಸ್ಥಾನವನ್ನ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾದ್ರೆ ಈ ಒಂದು ವೃಷಭ ಮಂಗೂರ್ಷ ಯುನಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತೆ ನೆಪ್ಚೂನ್. ಇದನ್ನ ಸಿಂಪಲ್ ಆಗಿ ವೃಷಭ ಮಂಗೂರ್ಷ ಯುನಿ ಎನ್ನುವಂಥದ್ದನ್ನ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಗ್ರಹಗಳು ಸೂರ್ಯನಿಂದ ಯಾವ ಸ್ಥಾನದಲ್ಲಿದೆ, ಸೂರ್ಯನಿಗೆ ಹತ್ತಿರವಾದಂತ ಗ್ರಹ ಯಾವುದು, ಆ ರೀತಿ 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ, ಈ ರೀತಿ ನಾವು ಈ ಒಂದು ಸಿಂಪಲ್ ಆದಂತಹ ಈ ಒಂದು ಲೈನ್ ಇಂದ ನಾವು ತಿಳ್ಕೊಬಹುದು. ಅರ್ಥ ಆಯ್ತಾ? ಈಗ ಡೌಟ್ ಇರುತ್ತಲ್ವಾ, ಫಸ್ಟ್ ಯಾವ ಗ್ರಹ ಬರುತ್ತೆ, ಸೂರ್ಯನಿಗೆ ಯಾವುದು ಹತ್ರ, ನಾವು ಸುಮ್ಮನೆ ಹೇಳ್ಬಿಡ್ತೀವಿ ಶುಕ್ರ, ಶನಿ, ಯಾವ್ದು ಹೇಳ್ಬಿಡ್ತೀವಿ. ಆದ್ರೆ ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ನೀಟಾಗಿ ನಮ್ಮ ಸೌರ ವ್ಯೂಹದಲ್ಲಿ ಗ್ರಹಗಳ ಸ್ಥಾನವನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ ಈಗ? ಥ್ಯಾಂಕ್ ಯು.